ನಮಸ್ಕಾರ ಸ್ನೇಹಿತರೆ, ನಮ್ಮ ತ್ರಿನೇತ್ರ ಚಾನಲ್ಗೆ ಸ್ವಾಗತ. ಇವತ್ತಿನ ನಮ್ಮ ಟಾಪಿಕ್ ಏನಪ್ಪ ಅಂತಂದರೆ, ಬಿಗ್ ಬಾಸ್ ಶೋಯಿಂದ ನಾವು ಕೂಡ ಕಲಿಯೋದಿದೆ. ಹೌದು, ನಾನು ಹೀಗೆ ಸುಮ್ಮನೆ ಪಕ್ಕದ ಮನೆಯವ್ರ ಹತ್ರ ಮಾತಾಡ್ತಾ ಇರಬೇಕಾದ್ರೆ ಅವ್ರು ಹೇಳ್ತಾಯಿದ್ರು, ಏನಪ್ಪ ಯಾವಾಗ ನೋಡಿದ್ರು ಜಗಳ ಆಡ್ತಾರೆ ಹಾಗೆ ಹೀಗೆ ಅಂತ. ನಾನೊಂದು ಹೇಳಿದೆ ಅವ್ರಿಗೆ, ಹೌದು, ಅದರಿಂದ ಕಲಿಯೋದು ಇದೆ. ಪ್ರತಿಯೊಂದು ವ್ಯಕ್ತಿತ್ವನೂ ನಮ್ಮ ಜೀವನದಲ್ಲಿ ಬಂದು ಹೋಗಿರುತ್ತೆ. ಒಬ್ಬೊಬ್ಬರನ್ನು ನೋಡಿದರೆ, ಒಂದೊಂದು ಸ್ಪರ್ಧೆಯನ್ನು ನೋಡಿದರೆ ಒಬ್ಬೊಬ್ಬರಲ್ಲಿ ನಾನೇ ಅನ್ನೋ ಅಹಂಕಾರ, ಒಬ್ಬೊಬ್ಬರಲ್ಲಿ ಕಾಮಿಡಿ ಮಾಡೋ ಜಾಣತನ, ಒಬ್ಬೊಬ್ಬರಲ್ಲಿ ಇದ್ದಿದ್ದನ್ನು ಇದ್ದಂಗೆ ಹೇಳಿ ಕೆಟ್ಟವರಾಗೋದು, ಒಬ್ಬೊಬ್ಬರನ್ನ ಚಿಕ್ಕವ್ರನ್ನ ಕೇವಲವಾಗಿ ನೋಡೋದು, ದೊಡ್ಡವ್ರನ್ನ ರೆಸ್ಪೆಕ್ಟ್ ಕೊಡದೇ ಇರೋದು, ಹೀಗೆ ನಾನಾ ರೀತಿ ಪಾತ್ರಗಳು ನಮ್ಮ ಜೀವನದಲ್ಲಿ ಬಂದು ಹೋಗಿರುತ್ತೆ. ಈ ಬಿಗ್ ಬಾಸ್ ಮನೆ ಅನ್ನೋದು ಏನಿದೆ ಅಲ್ಲ, ಅದು ಕೂಡ ಒಂದು ಕುಟುಂಬ ಇದ್ದಂಗೆ. ಒಂದು ಕುಟುಂಬದಲ್ಲಿ ಈ ರೀತಿ ಕ್ಯಾರೆಕ್ಟರ್ಸ್ ಬಂದೇ ಇರುತ್ತೆ. ಯಾರು ತಾಳ್ಮೆಯಿಂದ ಇರ್ತಾರೆ, ಯಾರು ಎಲ್ಲನೂ ಸಹಿಸ್ಕೊತಾರೆ, ಅವ್ರು ಮಾತ್ರ ಕೊನೆಗೆ ಒಬ್ಬರು ವಿನ್ ಆಗೇ ಆಗ್ತಾರೆ. ಅದೇ ರೀತಿ ಫ್ಯಾಮ್ಲಿಯಲ್ಲಿ ಎಲ್ಲನೂ ಸಹಿಸ್ಕೊಳ್ಳುವಂಥ ಒಂದು ವ್ಯಕ್ತಿತ್ವ ಇರಲೇಬೇಕು. ಒಂದು ದೊಡ್ಡ ಹಿರಿತಲೆಗಳಿಗೆ ಬೆಲೆ ಕೊಡೋರಾಗಿರ್ಬೋದು, ಅಥವಾ ಚಿಕ್ಕವರು ಮಾತಿಗೂ ಬೆಲೆ ಕೊಡೋರು, ಎಲ್ಲ ರೀತಿ ಕಷ್ಟಗಳನ್ನು ಸಹಿಸಿಕೊಂಡಾಗಲೇ ಒಂದು ಮನೆ ಮುಂದೆ ನಡೆಯುತ್ತೆ ಅಂತ ಹೇಳ್ಬೋದು. ಇವಾಗ ಇಲ್ಲಿ ನಮ್ಮ ಬಿಗ್ ಬಾಸ್ನೇ ತೊಗೊಂಡ್ರೆ, ಬಿಗ್ ಬಾಸ್ ಸೀಸನ್ 12 ಅಂತಲೇ ತೊಗೊಂಡ್ರೆ ನೀವು ಗಮನಿಸ್ಬೋದು, ಪ್ರತಿ ವಾರ ಶನಿವಾರ ಮತ್ತು ರವಿವಾರ ಅಂತ ಏನು ಬರುತ್ತೆ, ನಮ್ಮ ಸುದೀಪ್ ಸರು ಇಷ್ಟು ತೂಕವಾದ ಮಾತುಗಳನ್ನು ಆಡ್ತಾರೆ ಅಂತಂದರೆ, ಒಬ್ಬೊಬ್ರಿಗೂ ಪ್ರತಿಯೊಂದು ಸ್ಪರ್ಧಿಗಳಿಗೂ ತಪ್ಪು ಮಾಡಿದಾಗ ಅವರು ಒಂದೊಂದು ಮಾತುಗಳನ್ನ ಹೇಳ್ತಾರೆ. ಆ ಮಾತುಗಳನ್ನು ಹೇಳಿದಾಗ ಅದು ಅವ್ರಿಗೆ ಹೇಳ್ತಿದ್ದಾರೆ ಅಂತ ಅನ್ನೋವಾಗ ನಮಗೆ ಫೀಲ್ ಆಗ್ತಿರುತ್ತೆ, ಓ ನಮ್ಮದು ಈ ಥರ ಆಗಿತ್ತಲ್ಲ, ನಮಗೂ ಈ ಥರ ಜನ ಮಾಡಿದ್ರಲ್ಲ, ನಾವು ಇನ್ನೊಬ್ರಿಗೆ ಈ ಥರ ಮಾಡಿದ್ವಲ್ಲ, ಈ ಥರ ಮಾಡಿದರೆ ಹೀಗಾಗುತ್ತಲ್ಲ, ಈ ಥರ ಮಾಡಬಾರ್ದು, ನಿಯತ್ತಿಂದ ಇರಬೇಕು ಅನ್ನೋದು ಸಹ ಕಲಿತೀವಿ. ಈಗ ಪ್ರತಿಯೊಂದು ಆ ಮನೇಲಿ ಫ್ರೆಂಡ್ಸ್ ಆದವರೇ ಜಗಳ ಆಡ್ತಾರೆ, ಒಬ್ರಿಗೊಬ್ರು ಅದನ್ನೋದು ಇದನ್ನೋದು, ರೆಸ್ಪೆಕ್ಟ್ ಇಲ್ಲದೆ ಮಾತಾಡೋದು. ಅದು ಮಸಿ ಹಾಕೋ ಒಂದು ಟಾಸ್ಕ್ ಇತ್ತು. ಅಲ್ಲಿ ಹಿಂದೆ ಮುಂದೆ ನೋಡದೆ ಒಬ್ಬೊಬ್ಬರ ಮೇಲೆ ಮಸಿ ಹಾಕೋತಾರೆ. ಮಸಿ ಹಾಕೋದು ಇದು ಅಂದ್ರೇ ನಮ್ಮ ಹಿಂದೆ ಕೂತು ಮಾತಾಡೋ ಜನ ಇರ್ತಾರೆ, ಅಂಥವ್ರಿಗೆ ನಾವು ಕ್ಯಾರೆ ಅನ್ನಬಾರ್ದು. ನಮ್ಮ ಜೀವನ ನಾವು ಮುಂದೆ ಹೋಗ್ತಾ ಇರಬೇಕು. ಇನ್ನೊಬ್ರದ್ದು ಬಿಸ್ನೆಸ್ ಅಂದರೆ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನಾವು ಜೀವನದಲ್ಲಿ ಮುಂದೆ ಹೋಗೋಕ್ಕಾಗಲ್ಲ. ಈ ಮಾತನ್ನು ಸುದೀಪ್ ಸರ್ ತುಂಬ ಚೆನ್ನಾಗಿ ಸ್ಪರ್ಧಿಗಳಿಗೆ ಹೇಳ್ತಿರ್ತಾರೆ. ಹೋಗಿರೋ ಉದ್ದೇಶನ ಮರೆತು ಬೇರೆ ಏನೇನೋ ಮಾಡಬೇಡಿ, ಚೆನ್ನಾಗಿ ಆಟ ಆಡಿ ಅಂತ. ಹಾಗೆ ಬಂದಿರೋ ಈ ಭೂಮಿ ಮೇಲೆ ನಾವು ಹುಟ್ಟಿದ್ದೀವಿ ಅಂದರೆ ನಾವು ಏನಕ್ಕೆ ಉದ್ದೇಶ ಏನು, ನಮ್ಮ ಫ್ಯಾಮ್ಲಿ ಚೆನ್ನಾಗಿ ನಡೆಸಬೇಕು ಅಂತ. ಇನ್ನೊಬ್ರಿಗೆ ಕೆಟ್ಟೋದು ಮಾಡೋದ್ರಿಂದ, ಇನ್ನೊಬ್ಬರ ಕಾಲು ಎಳೆಯೋದ್ರಿಂದ ಆ ಕ್ಷಣಕ್ಕೆ ನೀವು ಸುಖ ಅನುಭವಿಸಿ, ಬಟ್ ಅದು ರಿಟರ್ನ್ ಆಗುತ್ತೆ. ಅದೇ ರೀತಿ ನಾವು ನಿಯತ್ತಿಂದ ಎಲ್ಲ ರೀತಿಯಲ್ಲೂ ಕರೆಕ್ಟಾಗಿ ನಡೆದ್ರೆ ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ಅನುಭವ. ಇದನ್ನೇ ನಾನು ಹೇಳೋಕ್ಕೆ ಹೊರಟಿದ್ದೀನಿ.